ಎಲ್ರಿಗೂ ಒಂದೇ ಒಂದು ಪ್ರಶ್ನೆ, ಸಿನಿಮಾ ಚೆನ್ನಾಗಿತ್ತಾ? ರಿಪ್ಪನ್ ಸ್ವಾಮಿ ಪರವಾಗಿಲ್ವಾ? ಸಂತು ಅವ್ರು ಚೆನ್ನಾಗಿ ಮಾಡಿದ್ರ? ಇವತ್ತು ನಮ್ಮ ಶ್ರೀ ಮುರಳಿ ನಮ್ಮ ಜೊತೆ ಇದ್ದಾರೆ. ನನಗೆ ಬಹಳ ಖುಷಿಯಾಗಿರುವಂಥ ದಿನ. ನಮಗೂ ಬಹಳ ಖುಷಿಯಾಗಿರುವಂಥ ದಿನ. ರಿಪ್ಪನ್ ಸ್ವಾಮಿ ಇಷ್ಟ ಆಯ್ತಲ್ಲ ಎಲ್ರಿಗೂ? ಆಗ ವಾಯ್ಸ್ ಗೊತ್ತಾಗ್ತಾ ಇಲ್ಲ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನನಗಿಷ್ಟ ಆಯಿತು. ನಮ್ಮ ಅಣ್ಣನ ನಾನು ಅಷ್ಟು ಕ್ರೂರತ್ವದಿಂದ ಯಾವತ್ತೂ ನೋಡೇ ಇರಲಿಲ್ಲ. ಅಷ್ಟು ಆ ಮಚ್ಚು, ಆ ಆರೋಗ್ಯನ್ಸು, ಆ ಕೋಪ, ಆಮೇಲೆ ಮಾಂಸ, ಹಸಿ ಮಾಂಸ, ಅದು ರಕ್ತದ ಜೊತೆ ಇದ್ರೆ ಏನೋ ರುಚಿ ಜಾಸ್ತಿ ಅಂತೆ. ಅದು ಯಾರಪ್ಪ ನಿಜವಾಗ್ಲೂ ಅದು ಇರ್ಬೋದು, ತಿನ್ನೋರು ಇರ್ಬೋದು, ಬಟ್ ದಟ್ ಇಸ್ ಗುಡ್. ಅವರ ಒಂದು ಇರ್ಬೋದು, ಬಟ್ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಬಟ್ ಅಣ್ಣನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಎಲ್ಲ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಿರ್ದೇಶಕರು. ಈ ಪಿಕ್ಚರ್ಲಿ ಒಂದು ಸ್ಪೆಷಾಲಿಟಿ ಇದೆ. ಬಹಳಷ್ಟು ಜನ ಸೇರಿಕೊಂಡು ಇದನ್ನ ನಿರ್ಮಾಣ ಮಾಡಿರೋದು, ಭಾಳ ಪ್ರೀತಿಯಿಂದ. ಒಳ್ಳೇದಾಗಲಿ ಅವ್ರಿಗೆಲ್ರಿಗೂ. ಇನ್ನು ನೀವು ಕೈ ಹಿಡಿಬೇಕು. ನೀವೆಲ್ಲ ಒಂದು 10 ಜನಕ್ಕೆ ಹೇಳಿದ್ರೆ ಅವ್ರು ಇನ್ನೊಂದು 10 ಜನಕ್ಕೆ ಹೇಳ್ತಾರೆ. ಅದರಿಂದ ಪಬ್ಲಿಸಿಟಿ, ಮೌತ್ ಪಬ್ಲಿಸಿಟಿ ಆಗುತ್ತೆ. ಎಲ್ಲರೂ ಬಂದು ನೋಡ್ತಾರೆ ಈ ಸಿನಿಮಾ. ನಮ್ಮ ಅಣ್ಣಂಗೆ ಒಳ್ಳೇದಾಗುತ್ತೆ ಈ ಸಿನಿಮಾ ಮೂಲಕ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ರಿಪ್ಪನ್ ಸ್ವಾಮಿಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೀರೋಯಿನ್ ಇಲ್ಲಾದ್ರೆ ಫೋಟೋ ತೆಗೆಸ್ಕೊಳ್ಳಿ ಎಲ್ಲರೂ. ಗುಡ್ ಲಕ್.